50-50 ಅನುಪಾತದಲ್ಲಿ ಶಾಸಕ ಜಿಟಿಡಿ ಪ್ರಭಾವ ಬಳಸಿ ಅಳಿಯ ಹಾಗೂ ಪುತ್ರಿಗೆ ಸೈಟ್ ಕೊಡಿಸಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಶಾಸಕ ಜಿಟಿಡಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಸದ್ಯ ಈ ವಿಚಾರಕ್ಕೆ ಮೈಸೂರಿನಲ್ಲಿ ಶಾಸಕರಾಗಿರುವಂತಹ ಜಿಟಿಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಇದರಲ್ಲಿ ನಮ್ಮ ಕುಟುಂಬದವರು ಇದ್ದರೂ ಅದಕ್ಕೆ ಕ್ರಮ ಆಗಲಿ, ಇದಕ್ಕೇನು ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ ಅಂತ. ಅಂದರೆ ಇವತ್ತು ಪ್ರಮುಖವಾಗಿ ಈ ಒಂದು ಮೈಸೂರಿನ ವಿಚಾರವಾಗಿ ಮಾತನಾಡಿದರು. ಸೈಟಿನ ವಿಚಾರವಾಗಿ ಏನು ಹೇಳಿದ್ದಾರೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಮೂಡಾದ ಅಕ್ರಮ ಬಗೆದಷ್ಟು ಹೊರಬರ್ತಾ ಇದ್ದು, ಇದೀಗ ಈ ಉರುಳು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿಡಿ ಅವರಿಗೆ ಸುತ್ತಿಕೊಂಡಿದೆ. ಜಿಟಿ ದೇವೇಗೌಡರ ಮಗಳು ಅನ್ನಪೂರ್ಣ ಹಾಗೂ ಅಳಿಯ ವಿಶ್ವೇಶ್ವರಯ್ಯ ಹೆಸರಿಗೆ 50:50 ಅನುಪಾತದ ಸೈಟ್ಗಳನ್ನು ಚೌಡಯ್ಯರಿಂದ ಪ್ರಭಾವ ಬಳಸಿ ಬರೆಸಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ದಾಖಲೆಗಳ ಸಮೇತವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಈ ಸಂಬಂಧ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಶಾಸಕ ಜಿಟಿಡಿ, ನನ್ನ ಮಗಳು ಅನ್ನಪೂರ್ಣ, ನನ್ನ ಅಳಿಯ ವಿಶ್ವೇಶ್ವರಯ್ಯ ಸೈಟ್ ಖರೀದಿ ಮಾಡಿದ್ದಾರೆ ಅಂತ ಈಗಷ್ಟೇ ಮಾಹಿತಿ ನೀಡಿದ್ದಾರೆ. ನಾನು ಅವತ್ತೇ ಹೇಳಿದ್ದೆ, ನಾನೇ ಇರಲಿ ಬೇರೆ ಯಾರೇ ಇರಲಿ ನಮ್ಮ ಕುಟುಂಬ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಎಂದಿದ್ದಾರೆ. ನನ್ನ ಮಗಳು ಅನ್ನಪೂರ್ಣ, ಅಳಿಯ ವಿಶ್ವೇಶ್ವರಯ್ಯ ಅವ್ರ ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ್ರೆ ಈಗ ತೋರಿಸಿದ್ರು ನನಗೆ, ನಾನು ನೋಡಿರಲಿಲ್ಲ. ಅವರು ಯಾರು 50-50 ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ, ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ, ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ ನಿಮ್ಮಲ್ಲಿ. ಇನ್ನು ಮಾತು ಮುಂದುವರೆಸಿದ ಶಾಸಕರು, ರೈತರು 50:50 ಅಲ್ಲಿ ಸೈಟ್ ಪಡೆದಿದ್ದಾರೆ, ಕೆಲವರು ಮಾರಾಟ ಮಾಡಿದ್ದಾರೆ, ನನ್ನ ಮಗಳು ಅಳಿಯ ಅಲ್ಲಿ ಸೈಟ್ ಖರೀದಿ ಮಾಡಿದ್ದಾರೆ, ಅದು ಕೂಡ ವೈಟ್ ಮನಿಯದೇ. ಈ ಪ್ರಕರಣದಲ್ಲಿ ನನ್ನ ಪ್ರಭಾವವಿಲ್ಲ ಎಂದಿದ್ದಾರೆ. ಲೋಕಾಯುಕ್ತ ಕೊಟ್ಟಿದ್ರೆ ಸಂತೋಷ. ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಯಾವ ಪ್ರಭಾವ, ಯಾವ ಕಿಕ್ ಬ್ಯಾಕು ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರುತ್ತಲ್ವ. ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ, ಎಲ್ಲ ರೈತರಿಗೂ ಇದೆ. ಒಟ್ಟಾರೆ ದಿನೇ ದಿನೇ ಮೂಡ ಉರುಳು ಪ್ರಭಾವಿ ನಾಯಕರಿಗೆ ಸುತ್ತಿಕೊಳ್ತಾ ಇತ್ತು. ಮುಂದೆ ಯಾರೆಲ್ಲ ಈ ಮೂಡ 50:50 ಅನುಪಾತದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುರೇಶ್, ಜಿ ಕನ್ನಡ ನ್ಯೂಸ್, ಮೈಸೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.